ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಶಿರಾದಲ್ಲಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಜಯಚಂದ್ರ ಪತ್ರ ಬರೆದಿದ್ದಾರೆ. ಬಹಳ ಜಟಾಪಟಿ ಜೋರಾಗ್ತಾ ಇದೆ. ಇದು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಬಂಧಪಟ್ಟಂತೆ ಸ್ವಪಕ್ಷದಲ್ಲೇ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಅಂದರೆ ಸರ್ಕಾರದಲ್ಲಿ ಜಿ ಪರಮೇಶ್ವರ್ ಅವರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಜಯಚಂದ್ರ ಅವರ ಪತ್ರಕ್ಕೆ ಸಂಬಂಧಪಟ್ಟಂಗೆ ಶಿರಾದಲ್ಲಿ ಆಗುವಂತಹ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಟೆಕ್ನಿಕಲ್ ಕಮಿಟಿ ಕನಕಪುರ ನೆಲಮಂಗಲದ ಬಳಿ ಪರಿಶೀಲನೆ ಮಾಡಿದೆ. ಶಿರಾದಲ್ಲಿ ನಿರ್ಮಾಣವಾದರೆ 20ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ. ಟೆಕ್ನಿಕಲ್ ತಂಡ ವರದಿ ಆಧರಿಸಿಯೇ ವಿಮಾನ ನಿಲ್ದಾಣವನ್ನ ನಿರ್ಮಾಣ ಮಾಡಲಾಗುತ್ತೆ. ಅದನ್ನು ಯಾರೂ ಹೈಜಾಕ್ ಮಾಡಲು ಸಾಧ್ಯವಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಅಂದ್ರೆ 30ಕ್ಕಿಂತ ಹೆಚ್ಚು ಶಾಸಕರು ಏನೀಗ ಪತ್ರವನ್ನ ಬರೆದಿದ್ದಾರೆ, ಮನವಿಯನ್ನ ಮಾಡಿಕೊಂಡಿದ್ದಾರೆ. ಶಿರಾದಲ್ಲಿ ಎರಡನೇ ವಿಮಾನ ನಿಲ್ದಾಣ ಆಗಬೇಕು, ಕನಕಪುರ ಬೇಡ, ನೆಲಮಂಗಲ ಬೇಡ ಅಂಥೇಳಿ. ಹಾಗಾಗಿ ಕೇಂದ್ರದ ಅಧ್ಯಯನ ತಂಡವೂ ಕೂಡ ಈಗಾಗಲೇ ಬಂದು ಅಧ್ಯಯನವನ್ನು ಮಾಡಿ ಹೋಗಿದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಪರೋಕ್ಷವಾಗಿ ಪರಮೇಶ್ವರ್ ಟಾಂಗ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಅಂದರೆ ಟೆಕ್ನಿಕಲ್ ತಂಡದ ವರದಿ ಆಧರಿಸಿಯೇ ವಿಮಾನ ನಿಲ್ದಾಣ ಮಾಡಲಾಗುತ್ತಿಲ್ಲ. ಯಾರದು ಪ್ರಭಾವಕ್ಕೆ ಒಳಗಾಗಿ ಮಾಡೋಕ್ಕಾಗೋದಿಲ್ಲ. ಅದನ್ನು ಯಾರೂ ಕೂಡ ಹೈಜಾಕ್ ಮಾಡಲು ಸಾಧ್ಯ ಇಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಅಂದರೆ ಶಿರಾ ಬಳಿ ಆಯಿತು ಅಂತ ಹೇಳಿದ್ರೆ ಏರ್ಪೋರ್ಟು, ಆ ಉತ್ತರ ಕರ್ನಾಟಕ ಭಾಗ, ಮಧ್ಯ ಕರ್ನಾಟಕ, ಈ ಕಡೆ ಮಲೆನಾಡು ಭಾಗ ಏನಿದೆ, ಶಿವಮೊಗ್ಗ ಮತ್ತು ಈ ಭಾಗದ ಕಡೆಯಿಂದ ಬರುವಂಥವ್ರಿಗೆ, ಮೈಸೂರು ಕಡೆಯಿಂದ ಬರುವಂಥವ್ರಿಗೆ ಅನುಕೂಲ ಆಗುತ್ತೆ. ಕನಕಪುರ ಮಾಡಿಬಿಟ್ರೆ ಅದು ಕೇವಲ ಬೆಂಗಳೂರು ಸರೌಂಡಿಂಗ್ ಆಗಿಬಿಡುತ್ತೆ. ಹಾಗಾಗಿನೇ ಶಿರಾ ಬಳಿ ಮಾಡಿದರೆ ನ್ಯಾಷನಲ್ ಹೈವೇ ಬರುತ್ತೆ. ಜೊತೆಗೆ ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ಕೈಗಾರಿಕೆಗಳ ಸ್ಥಾಪನೆ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ಆಗ್ತಾ ಇದೆ. ಮತ್ತು ಹೇಮಾವತಿ ನಾಲೆ ನೀರಿದೆ, ಭದ್ರಾ ಮೇಲ್ದಂಡ ಇದೆ, ಎಲ್ಲ ವ್ಯವಸ್ಥೆ. ಹಾಗಾಗಿನೇ ಶಿರಾದಲ್ಲಿ ಆದರೆ ಒಳ್ಳೆಯದು ಅಂತೇಳಿ ಈಗ ಟಿ.ವಿ. ಜಯಚಂದ್ರ ಅವರ ನೇತೃತ್ವದ ಒಂದು ಶಾಸಕರ ನಿಯೋಗ ಪತ್ರ ಬರೆಯುವ ಮುಖೇನವಾಗಿ ಒತ್ತಾಯವನ್ನು ಮಾಡಿತ್ತು. ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಇಲ್ಲಿ ಹಿನ್ನಡೆ ಆಗುತ್ತಾ ಇದೆ. ಅವರು ಬಹಳ ಕಾನ್ಫಿಡೆಂಟ್ನಲ್ಲಿ ಹೇಳಿದರು, ಕನಕಪುರದ ಹತ್ರನೇ ಎರಡನೇ ಏರ್ಪೋರ್ಟ್ ಆಗೋ ಸಾಧ್ಯತೆಗಳಿದ್ದಾವೆ ಅಂತ. ಆದರೆ ಈಗ ಪರಮೇಶ್ವರ್ ಅವರು ಹೇಳಿರುವಂತಹ ಮಾತು ನಮಗನ್ನಿಸ್ತಾ ಇದೆ ಜಾಸ್ತಿ ಈ ಕಡೆ ಬೆಂಬಲ. ಅದರಲ್ಲೂ ಅಲ್ಲಿ ಸರ್ಕಾರಿ ಜಮೀನು, ಸಾವಿರಾರು ಎಕರೆ ಜಮೀನು ಭಾಳ ಈಸಿಯಾಗಿ ಸಿಗುತ್ತೆ ಅಂತ ಹೇಳಿ ಟಿ.ವಿ. ಜಯಚಂದ್ರ ಆಲ್ರೆಡಿ ಹೇಳಿದರು. ನಮಗೆ ಭಾಳ ಸಂತೋಷ ಏನಂತ ಹೇಳಿದ್ರೆ, ನಮಗೆ ಶಿರಾ ಆಗಲಿ, ಕೊರಟಗೆರೆ, ಮಧುಗಿರಿ ಇವೆಲ್ಲ ಈ ಭಾಗದಲ್ಲಿ ಆದರೆ ಭಾಳ ಅನುಕೂಲ ಆಗುತ್ತೆ. ಅಲ್ಲ ಗೊತ್ತಿಲ್ಲ ನನಗೆ ಗೊತ್ತಿರೋದು 2 ಕಡೆ ಅವರು ಸರ್ವೆ ಮಾಡಿದ್ದಾರೆ ಅಂತ. ಒಂದು ಭಾಗದಲ್ಲಿ ಒಂದು, ಇನ್ನೊಂದು ಕನಕಪುರ ಆ ಭಾಗದಲ್ಲಿ, ಬಿಡದಿ ಕನಕಪುರ ಆ ಭಾಗದಲ್ಲಿ ಒಂದು 2 ಸರ್ವೆ ಮಾಡಿದ್ದಾರೆ. ಅದಕ್ಕೆ ಅವ್ರದ್ದೇ ಆದಂಥ ಪ್ಯಾರಾಮೀಟರ್ಸ್ಗಳಿರ್ತವೆ. ಆ ಪ್ಯಾರಾಮೀಟರ್ಸ್ಗಳ ಅಡಿಯಲ್ಲಿ ಅವರು ರೆಕಮೆಂಡೇಶನ್ಸ್ ಮಾಡ್ತಾರೆ. ಶಿರಾದು ಕೂಡ ಅವರು ಪರಿಗಣಿಸಿದರೆ, ಅವರೇನು ಇನ್ಸ್ಪೆಕ್ಷನಿಗೆ ಬಂದಿಲ್ಲ, ಆದರೆ ಪರಿಗಣಿಸಿದರೆ ನಮಗೆ ಭಾಳ ಅನುಕೂಲ ಆಗುತ್ತೆ. ಇಲ್ಲ, ನಮಗೆಲ್ಲ ಒಂದೇ ಅಲ್ಲ, ಎಲ್ಲಿದ್ದರೂ ಒಂದೇ. ನಮಗೆ ತುಮಕೂರು ಜಿಲ್ಲೆ ಅಂತ ಅಲ್ಲ, ಈ ಭಾಗದಲ್ಲಾದರೆ ಒಂದು 20 ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ. ಶಿರಾ ಇರ್ಬೋದು ಅಥವಾ ವಸಂತ ನರಸಾಪುರ ಇರ್ಬೋದು, ಆ ಭಾಗದಲ್ಲಿ ಎಲ್ಲಿ ಬಂದರೂ ನಮ್ಗೆ ಅನುಕೂಲ. ಗೊತ್ತಿಲ್ಲ, ಹೈಜಾಕ್ ಯಾಕಾಗುತ್ತೆ? ಆ ಥರ ಏನು ಟೆಕ್ನಿಕಲ್ ಆಗಿ ಮಾಡ್ತಾರೆ ಅವರು. ಹಂಗೆಲ್ಲ ಹೈಜಾಕ್ ನಾನು ಹೈಜಾಕ್ ಮಾಡೋಕ್ಕಾಗಲ್ಲ, ಯಾರು ಹೈಜಾಕ್ ಮಾಡೋಕ್ಕಾಗೋದಿಲ್ಲ. ಟೆಕ್ನಿಕಲ್ ಆಗಿ ಟೆಕ್ನಿಕಲ್ ಫೀಸಿಬಿಲಿಟಿ ಮೇಲೆ ಮಾಡ್ತಾರೆ. ನಮಗೆ ಭಾಳ ಸಂತೋಷ ಏನಂತ ಹೇಳಿದ್ರೆ, ನಮಗೆ ಶಿರಾ ಆಗಲಿ, ಕೊರಟಗೆರೆ, ಮಧುಗಿರಿ ಇವೆಲ್ಲ ಈ ಭಾಗದಲ್ಲಿ ಆದರೆ ಭಾಳ ಅನುಕೂಲ ಆಗುತ್ತೆ. ಅಲ್ಲ ಗೊತ್ತಿಲ್ಲ ನನಗೆ ಗೊತ್ತಿರೋದು 2 ಕಡೆ ಅವರು ಸರ್ವೆ ಮಾಡಿದ್ದಾರೆ ಅಂತ. ಒಂದು ನೆಲಮಂಗಲ, ಕುಣಿಗಲ್ಲು ಆ ಭಾಗದಲ್ಲಿ ಒಂದು, ಇನ್ನೊಂದು ಕನಕಪುರ ಆ ಭಾಗದಲ್ಲಿ.